ರಾಜಕೀಯ ವಿಶ್ಲೇಷಣೆ ಊಹಾಪೋಹಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎರಡೂ ಪಕ್ಷಗಳು ಸೇರಿ ಸರ್ಕಾರ ರಚನೆ ಮಾಡ್ತಕ್ಕಂಥದ್ದು ಬಹುಶಃ ನನ್ನ ಒಂದು ರಾಜಕೀಯದ ಅನುಭವದಲ್ಲಿ, ನನಗಾದಂಥ ಅನುಭವದಲ್ಲಿ ಅದು ಅಷ್ಟು ಅದು ಆ ಒಂದು ಊಹಾಪೋಹ ಸುದ್ದಿ ಬಂದಿರೋದೇ ಮೊದಲನೇದಾಗಿ ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಬಹುಶಃ ಆ ಎರಡೂ ಪಕ್ಷಗಳು ಸೇರಿ ಸರ್ಕಾರ ಮಾಡ್ತಾರೆ ಅಂತಕ್ಕಂಥದ್ದು ನಾನಂತೂ ನಿರೀಕ್ಷೆ ಮಾಡ್ತೀನಿ. ಕಾಂಗ್ರೆಸ್ ಡಿಎಂಕೆ ಜೊತೆ ಇತ್ತು ಸರ್, ಇವಾಗ ಟಿವಿಕೆ ಜೊತೆ ಅವ್ರಿಗೆ ಸಹಕಾರ ಕೊಡ್ತಿದ್ದಾರೆ ಸರ್, ಇದು ಯಾವ ರೀತಿ ಬೆಳವಣಿಗೆ? ಕಾಂಗ್ರೆಸ್ ಪಕ್ಷದ ನಡವಳಿಕೆ ಬಗ್ಗೆ ನಾವು ಟೀಕೆ ಮಾಡೋದಿಲ್ಲ, ನಾನು ಚರ್ಚೆ ಮಾಡೋದು ಅನಾವಶ್ಯಕ. ಯಾವ ರೀತಿ ಕಾಂಗ್ರೆಸ್ ಪಕ್ಷ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ಸರ್ಕಾರಗಳನ್ನು ಅಸ್ಥಿರಗೊಳಿಸಿದ್ದಾರೆ, ಕೇಂದ್ರದಲ್ಲಿದ್ದಂಥ ಚರಣ್ ಸಿಂಗ್ ಅವರಿಂದ ಪ್ರಾರಂಭ ಆಗಿ VP ಸಿಂಗ್ ಇರ್ಬೋದು, ಚರಣ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಇರ್ಬೋದು, ಅದೇ ರೀತಿ ದೇವೇಗೌಡರು ಅಧಿಕಾರದಲ್ಲಿದ್ದಾಗೂ ಸಹ ಯಾವ ರೀತಿ ಯಾವ ಕಾರಣಗಳನ್ನು ಕೊಟ್ಟು ಕಾಂಗ್ರೆಸ್ನಲ್ಲಿ ಅವರಿಗೆ ಬೇಕಾದಂಥ ರೀತಿ ತೀರ್ಮಾನಗಳನ್ನು ಮಾಡಿಸಕ್ಕಂಥದ್ರಲ್ಲಿ ಹಲವಾರು ರೀತಿಯ ಉದಾಹರಣೆಗಳನ್ನು ಕೊಡಬಹುದು. ಅದರಿಂದ ಇವತ್ತು ಅವರು DMK ಜೊತೆ ಸಂಬಂಧ 20 ವರ್ಷ ಸಂಬಂಧ ಕಡಿದು ಇವತ್ತು ವಿಜಯ್ ಅವ್ರ ಜೊತೆ ಸೇರ್ತಾ ಇರ್ತಕ್ಕಂಥದ್ದೇ ಅವ್ರ ಪಕ್ಷದಲ್ಲಿ ಅವ್ರ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ತೀರ್ಮಾನ ತಗೊಂಡವ್ರು. ಅದರ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಿ ನೋಡೋಣ, ಮುಂದೆ ಕಾಲ ಅದಕ್ಕೆ ಉತ್ತರ ಕೊಡೋದು. ಸರ್, ಶೃಂಗೇರಿಯಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.